ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ರೂಪಾಯಿ 53.5 ಲಕ್ಷ ಕೋಟಿ ಗಾತ್ರದ 9ನೇ ಬಜೆಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ವಿಕಸಿತ ಭಾರತದತ್ತ ಇಟ್ಟಿರುವ ಇನ್ನೊಂದು ದೃಢ ಹೆಜ್ಜೆಯಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಹೇಳಿದ್ದಾರೆ. ಕೇಂದ್ರ ಬಜೆಟ್ 2026ರ ಕುರಿತು ಬಿಜೆಪಿ ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಜಗತ್ತು ಆರ್ಥಿಕ ಅನಿಶ್ಚಿತತೆಯ ತಲ್ಲಣಗಳಲ್ಲಿ ಮುಳುಗಿರುವ ಈ ಸಂದರ್ಭದಲ್ಲಿ ದೇಶದ ಜನತೆಯ ಮನಸ್ಸಿನಲ್ಲಿ ಆರ್ಥಿಕ ವಿಶ್ವಾಸ ತುಂಬಿರುವ ಸ್ವಾಗತಾರ್ಹ ಬಜೆಟ್ ಇದಾಗಿದೆ. ದೀರ್ಘಕಾಲೀನ ಆರ್ಥಿಕ ಗುರಿಯನ್ನು ಮುಟ್ಟಲು ಅಗತ್ಯವಿರುವ ಅಲ್ಪಕಾಲೀನ ಯೋಜನೆಗಳೊಂದಿಗೆ ಸಮದೃಷ್ಟಿ ಸಂತುಲಿತ ಬಜೆಟ್. ಸಾಧಾರಣವಾಗಿ ಪ್ರತಿ ವರ್ಷದ ಬಜೆಟ್ ಒಂದು 10-15% ಇನ್ಕಮ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಇನ್ನು 2-3 ಗುಂಪುಗಳಾಗಿ ಒಬ್ಬ ವ್ಯಕ್ತಿಯಾಗಿ, ಒಂದು ಸಮುದಾಯವಾಗಿ, ಒಂದು ವರ್ಗವಾಗಿ, ಒಂದು ಸಂಸ್ಥೆಯಾಗಿ, ಒಂದು ರಾಜ್ಯವಾಗಿ ನಾವೆಲ್ಲ ಏನು ಅಪೇಕ್ಷೆ ಪಡ್ತೇವೆ, ನನಗೆ ಲಾಭ, ನನಗೇನು ಸಿಕ್ತು ಅಂತ ಆಲೋಚನೆ ಮಾಡ್ತೇವೆ. ಮತ್ತು 1 ವರ್ಷದ ಆಯೋಗದ ಬಜೆಟ್ ನಮ್ಮ ದೇಶದ ಎಲ್ಲ ಸಮಸ್ಯೆಗಳನ್ನು ಪೂರೈಸಲಿಕ್ಕಾಗುವುದಿಲ್ಲ. ಯಾಕೆಂದರೆ ದೀರ್ಘಕಾಲೀನ ಸಮಸ್ಯೆಗಳಿದೆ ಮತ್ತು ಅಲ್ಪಕಾಲೀನ ಸಮಸ್ಯೆಗಳಿದೆ. ಸೊ ಬಜೆಟ್ ಹೇಳುವಂಥ ಲೆಕ್ಕಪತ್ರದ ಮಂಡನೆ ಈ 2 ಪ್ರಶ್ನೆಗಳನ್ನು ಕಾಣಿಸಿಕೊಳ್ಳಬೇಕು. ನಾನು ಅನೇಕ ವರ್ಷಗಳಿಂದ ಒಬ್ಬ ವಿದ್ಯಾರ್ಥಿಯಾಗಿ ಬಜೆಟ್ಗಳನ್ನು ಅವಲೋಕನ ಮಾಡ್ತಾ ಬಂದಿದ್ದೇನೆ. ಸಾಧಾರಣವಾಗಿ ಎಲ್ಲ ಸರ್ಕಾರಗಳು ಶಾರ್ಟ್ ಟರ್ಮ್ ಎಪೀಸ್ಮೆಂಟ್ ರಾಜಕೀಯವಾಗಿ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ವರ್ಗಗಳನ್ನು, ಸಮುದಾಯಗಳನ್ನು, ರಾಜ್ಯಗಳನ್ನು ಚುನಾವಣೆ ಬರ್ತಾ ಇದೆ, ಚುನಾವಣೆ ಮಾಡುವಂಥದ್ದು ಮಾಡಿಕೊಂಡು ಹೋಗ್ತಾರೆ. ಆದರೆ ಈ ಬಜೆಟು ಮತ್ತು ಕಳೆದ 9 ಬಜೆಟ್ಗಳು ಕೂತಿರುವಂಥದ್ದು ಭಾಜಪಾದ ಎಲ್ಲ 12 ಬಜೆಟ್ಗಳು ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಿಕೊಂಡು ಇದನ್ನು ಸಮಾಜಕ್ಕೆ ಕೊಡ್ತಾ ಬಂದಿದೆ. ವಿಶೇಷವಾಗಿ ಈ ವರ್ಷದಲ್ಲಿ ಬಜೆಟ್ನ ಒಟ್ಟು ಗಾತ್ರ ಸುಮಾರು 53.57 ಲಕ್ಷ ಕೋಟಿ ಇದ್ದರೂ ಕೂಡ ಅದು ಸಹಜವಾದ ಇಂಕ್ರಿಮೆಂಟ್. ಆದರೆ ಒಂದು ಹೊಸ ದೃಷ್ಟಿಕೋನ ಇರುವಂಥ ಬಜೆಟ್ ಅಂತ ಅನ್ಕೊಳ್ತೀನಿ. ವಿಶೇಷವಾಗಿ ಯಾಕೆ ಅಂತ ಹೇಳಿದರೆ, ಇದು ಉಲ್ಲೇಖ ಮಾಡ್ತಾ ಇದ್ದು ನಾವು ಆರ್ಥಿಕವಾಗಿ 4ನೇ ಪೊಸಿಷನ್ ಇದ್ದೀವಿ, ಮೋದಿಯವರಿಗೆ ತೃಪ್ತಿ ಇಲ್ಲ ಅಂತ ಹೇಳಿ. ತೃಪ್ತಿ ನಮ್ಗೆ ಯಾರಿಗೂ ಇರ್ಬಾರ್ದು, ಅವರು ಒಬ್ಬರಿಗೆ ಅಲ್ಲ. ಯಾಕಂತೇಳಿದ್ರೆ 78 ವರ್ಷಗಳ ಸುದೀರ್ಘ ಪ್ರಯಾಣದ ಮೂಲಕ ದೇಶ ಎಲ್ಲಿರಬೇಕು, ನಾನು ಆಲೋಚನೆ ಮಾಡಬೇಕು ಅಂತ ಮೋದಿಯವರು ಅಪೇಕ್ಷೆ ಪಡ್ತಾರೆ.